ಈ ಪಾರ್ಟ್ 1 ವಿಡಿಯೋದಲ್ಲಿ ಒಟ್ಟು 6 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ವಿ. ಅಂದರೆ ಲಾಸ್ಟ್ ಇಯರ್ನ ಒಂದು ಎಕ್ಸಾಮ್ 1ನ ಮೇನ್ ಕ್ವಶನ್ ಪೇಪರು, ಹಾಗೆ ಈ ವರ್ಷ KCAB ಅವರು ಬಿಡುಗಡೆ ಮಾಡಿರ್ತಕ್ಕಂತಹ ಒಟ್ಟು 4 ಕ್ವಶನ್ ಪೇಪರು, ಮೊನ್ನೆ ನೀವು ಬರೆದಿರ್ತಕ್ಕಂತಹ ಪ್ರಿಪ್ರೇಟರಿಯ ಎಕ್ಸಾಮ್ನ ಕ್ವಶನ್ ಪೇಪರು. ಈ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ನಿಮ್ಮ ಲೆಸನ್ ವೈಸ್ ಅಥವಾ ಪೊಯಮ್ ವೈಸ್ ಅಥವಾ ಚಾಪ್ಟರ್ ವೈಸ್ ಏನಂತೀರೋ ಅದರಲ್ಲಿ ನೀವು ಯಾವ್ಯಾವ ಪಾಠದಿಂದ ಯಾವ್ಯಾವ ಕ್ವಶನ್ಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅದನ್ನು ಮಾತಾಡೋಂಥ ಪ್ರಯತ್ನ ಮಾಡಿದ್ವಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಿನ್ನೆ ಒಟ್ಟು 8 ಪ್ರಶ್ನೆಗಳನ್ನು ನಾವೇನು ಮಾಡಿದ್ವಿ ವಿಷಯದಲ್ಲಿ ಆಯ್ಕೆ ಮಾಡ್ಕೊಂಡು ಅವು ಅಷ್ಟು ಕೂಡ ಅಂದರೆ ಮಾತೃಭೂಮಿಯಿಂದ ಹಿಡಿದು ಇಂಟರ್ನೆಟ್ ಕ್ರಾಂತಿವರೆಗೂ ಯಾವ್ಯಾವ ಪಾಠದಿಂದ ಯಾವ್ಯಾವ ಪ್ರಶ್ನೆಗಳು ನಾಳಿನ ಆನ್ಯುವಲ್ ಎಕ್ಸಾಮಿಗೆ ಕೇಳಬಹುದು ಅಂತಕ್ಕಂಥದ್ದನ್ನು ತುಂಬ ಕರಾರುವಕ್ಕಾಗಿ ಗೆಸ್ವರ್ಕೆ, ನಾನು ಅದನ್ನು ಗೆಸ್ವರ್ಕ್ ಅಲ್ಲ ಅಂತ ಹೇಳಲ್ಲ, ಗೆಸ್ವರ್ಕೆ, ಆದರೆ ಕರಾರುವಕ್ಕಾಗಿ ಇದು ಬರ್ಬೋದು, ಇದನ್ನು ಕೇಳ್ಬೋದು ಅಂತಕ್ಕಂಥ ಮಾತನ್ನು ನಾವು ಆಡಿದ್ವಿ. ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಇಮಾನ್ದಾರೋಂಕೆ ಸಮ್ಮೇಳನ ಈ ಪಾಠದಿಂದ ಹಿಡಿದು ಎಲ್ಲಿವರೆಗೂ ಆಗುತ್ತೋ 6, 7 ಎಷ್ಟು ಪಾಠ ಆಗ್ತಾವೋ ಅಷ್ಟು ಪಾಠಗಳನ್ನು ಈ ಸೆಕೆಂಡ್ ಪಾರ್ಟಲ್ಲಿ ನಾವು ಕವರ್ ಮಾಡೋಣಂತೆ. ನೀವು ಈ ಮೊದಲ ಪಾರ್ಟ್ 1 ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಇಲ್ಲಿ ಐ ಬಟನ್ ಒತ್ತಿದ್ರೆ ಅಲ್ಲಿ ನಿಮಗೆ ಅದು ಬ್ಲಿಂಕ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಈ ಒಂದು ವಿಡಿಯೋವನ್ನು ನೀವೇನು ಮಾಡ್ಬೋದು, ಪಾರ್ಟ್ 1 ವಿಡಿಯೋನ ನೋಡ್ಬೋದು. ಇಲ್ಲಾಂದ್ರೂ ತೊಂದರೆ ಇಲ್ಲ. ಈ ಒಂದು ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲೂ ಕೂಡ ಅದರ ಲಿಂಕ್ ಇರುತ್ತೆ. ಅಲ್ಲಿ ಹೋಗಿ ಕೂಡ ನೀವು ಈ ವಿಡಿಯೋ ಆದ ನಂತರ ಅದನ್ನು ಕೂಡ ನೋಡಬಹುದು. ತುಂಬ ಯೂಸ್ಫುಲ್ ಆದಂತಹ ವಿಡಿಯೋ ಅಂತ ನಾನಾದರೂ ಕೂಡ ಭಾವಿಸಿ ಈ ಒಂದು ಸರಣಿಯನ್ನು ನಾನು ತುಂಬ ಮಹತ್ವದ ಸರಣಿ ಅಂತ ಭಾವಿಸಿ ಇದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇದು ನೋಡೋಣಂತೆ. 3rd ಪಾರ್ಟ್ ಬರ್ಬೋದು, 4th ಪಾರ್ಟ್ ಕೂಡ ಬರ್ಬೋದು. ಒಟ್ಟಲ್ಲಿ ನಿಮಗೆ ನಾಳಿನ ಎಕ್ಸಾಮ್ ಬಗ್ಗೆ ಇರತಕ್ಕಂಥ ಭಯನ ಹೋಗಲಾಡಿಸೋದಕ್ಕೆ ಎಷ್ಟು ಪೇಪರ್ಗಳಾಗ್ತಾವೆ ಅಂದರೆ ಎಷ್ಟು ಸಬ್ಜೆಕ್ಟ್ ಆಗ್ತಾವೆ ಗೊತ್ತಿಲ್ಲ. ಸೋಷಲನ್ನು ಕೂಡ ನಾವು ಕವರ್ ಮಾಡಿದ್ದೀವಿ, ಹಿಂದಿ ಕವರ್ ಮಾಡ್ತಾಯಿದ್ದೀವಿ. ಮುಂದೆ ಇನ್ನು ಕನ್ನಡದ್ದು ಕೂಡ ಇಷ್ಟರಲ್ಲೇ ಈ ಥರದ ಒಂದು ಸರಣಿಯನ್ನು ನಾವು ನಿಮ್ಮ ಮುಂದಕ್ಕೆ ತರ್ತಾ ಇದ್ದೀವಿ. ಅದರ ನಂತರ ಇನ್ನು ಎಷ್ಟು ಸಬ್ಜೆಕ್ಟ್ ಆಗ್ತಾವೋ, ಸೈನ್ಸು, ಮ್ಯಾಥ್ಸು ಮತ್ತು ಇಂಗ್ಲೀಷು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಿಮ್ಮ ಮುಂದಕ್ಕೆ ತರೋಂಥ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತು PDF ಬಗ್ಗೆ ನಾನು ಈ ಹಿಂದಿನ ಕೂಡ ಹೇಳಿದ್ದೆ, ಎಜುಕೇಷನ್ ಮುನ್ನಡೆ .in ನಿಮಗೆ ಇದರ PDFಗಳು ಸಿಗ್ತವೆ. ಅದ್ರ ಬಗ್ಗೆ ನೀವು ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ. ಸರಿ, ಮೊದಲನೆಯ ಒಂದು ಪಾಠ ಇಮಾನ್ದಾರೋಂಕೆ ಸಮ್ಮೇಳನ. ಅದರಲ್ಲಿ 2 ಅಥವಾ 3 ಅಂಕಗಳಿಗೆ ನಾವು ಎಕ್ಸಾಮಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ 3, ಅದಕ್ಕಿಂತ ಜಾಸ್ತಿ ಇಲ್ಲ. ಹಾಗಾದರೆ ಮೊದಲನೆಯ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ಬಿಸ್ತರ್ ಕೆ ನೀಚೆ ದಬಾಯ, ಲೇಖಕನೇ ಬಿಸ್ತರ್ ಕೆ ನೀಚೆ ಕ್ಯಾ ದಬಾಯ, ನಹಿ ಚಪ್ಪನೆ. ಸಿರಹಾನೆ ಅಥವಾ ಸಿರ್ ಕೆ ನೀಚೆ ದಬಾಯ, ಕ್ಯಾ ಪಹನ್ನೆ ಕೆ ಕಪ್ಪಡೆ. ಪಹನ್ನೆ ಕೆ ಕಪ್ಪಡೆ ಅಂದರೆ ನಾಳೆ ಬೆಳಗ್ಗೆ ಯಾವ ಬಟ್ಟೆಯನ್ನು ಹಾಕ್ಕೊಂಡು ಅವ್ರು ಊರಿಗೆ ಹೋಗಬೇಕಾಗಿತ್ತೋ ಆ ಒಂದು ಇವನ್ನ ಏನು ಮಾಡಿದರು, ಅವರು ತಮ್ಮ ತಲೆದಿಂಬಿನ ಕೆಳಗಡೆ ಅಲ್ಲಿ ಅಡಗಿಸಿ ಅಲ್ಲಿ ಬಚ್ಚಿಟ್ಟು ಮಲಗಿದ್ರು ಲೇಖಕರು. ಇದು 1 ಅಂಕದ ಅನುರೂಪತೆಯ ಪ್ರಶ್ನೆ. ಇನ್ನೊಂದು ಕೂಡ 1 ಅಂಕದ ಪ್ರಶ್ನೆಯನ್ನು ಕೇಳಿದರೆ ಯಾವುದದು, ಸ್ವಾಗತ ಸಮಿತಿ ಕೆ ಮಂತ್ರಿ ಕಿಸ್ಕೋ ಡಾಂಟ್ನೆ ಲಗೆ, ಅಪ್ನೆ ಕಾರ್ಯಕರ್ತಾओं को ಸ್ವಯಂ ಸೇವಕೋं को ಡಾಂಟ್ನೆ ಲಗೆ. ಅದು ಕೂಡ 1 ಅಂಕದ ಪ್ರಶ್ನೆ. ಲಾಸ್ಟ್ ಇಯರು ಒಟ್ಟು 2 ಅಂಕಗಳಿಗೆ ಈ ಒಂದು ಪಾಠದಿಂದ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಸರಿ, ಮುಂದುವರಿಯೋಣಂತೆ. ಈ ವರ್ಷನೂ ಕೂಡ ಮೊದಲನೇ ಮಾಡೆಲ್ ಪೇಪರಲ್ಲಿ ಆಧುನಿಕ ಮಾನವ का विश्लेषण अभिनव मनुष्य, बेईमानी पर व्यंग्य, कौन सा ईमानदारों के सम्मेलन में. ಈ ಇಮಾನ್ದಾರೋं के सम्मेलन में ಅಂತಕ್ಕಂಥದ್ದನ್ನು ನಾವು ಬರಿಬೇಕಾಗುತ್ತೆ. ಇದು ಕೂಡ ಏನಾಗುತ್ತೆ, ತುಂಬ ಮುಖ್ಯವಾದಂಥದ್ದೇ ಆಗುತ್ತೆ ಅನುರೂಪತೆಯ ಪ್ರಶ್ನೆ. ಇಲ್ಲಿ ಇಮಾನ್ದಾರೋं के सम्मेलन में ಅಂತ ನೀವು ಬರೀತೀರಾ. ನೆಕ್ಸ್ಟ್ ಇದು 1 ಅಂಕಕ್ಕೆ, ಲೇಖಕ್ ಪಹನ್ನೆ ಕೆ ಕಪಡೆ ಸಿರಹಾನೆ ದಬಾಕರ್ ಕ್ಯೂ ಸೋಯಾ ಅಂತಕ್ಕಂಥದ್ದು 2 ಅಂಕಗಳಿಗೆ ಏನು ಕೇಳಿದರೆ ಇಲ್ಲಿ 1 ಅಂಕ ಅಂತಲೇ ಬಂದಿದೆ. ಒಟ್ಟು 3 ಅಂಕದ ಒಂದು ಪ್ರಶ್ನೆಗಳು ಈ ಒಂದು ಇದರಲ್ಲಿ ಇದ್ವು. ಅಂದರೆ ಯಾಕೆಂದರೆ ಚೋರಿ ಹೋನೆ ಕೆ ಡರ್ ಸೆ ಉನ್ಕೆ ಸಭಿ ಸಾಮಾನ್ ಚೋರಿ ಹೋಗೈತೆ, ಅಪ್ನೆ ಕಪಡೆ ಭಿ ಪಹನ್ನೆ ಕೆ ಕಪಡೆ ಭಿ. ನೋಡ್ರಿ, ಈ ಹಿಂದಿನ ಇದರಿಂದ ಕೇಳಿರ್ತಕ್ಕಂಥದ್ದು. ಅಪ್ನೆ ಪಹನ್ನೆ ಕೆ ಕಪಡೆ ಭಿ ಕहीं ಚೋರಿ ಹೋ ಜಾಯೆಂಗೆ ऐसा डर कर लेखक हरिशंकर परसाई जी ने अपने कपड़ों को भी अपने सिरहाने दबाकर सोया और बिस्तर के नीचे अपने चप्पलों को, नई चप्पलों को क्या किया, उनको वहाँ दबाकर सोया. 2ನೇ ಒಂದು ಮಾಡೆಲ್ ಪೇಪರಲ್ಲಿ ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಇಮಾನ್ದಾರೋं के सम्मेलन में क्या है, ವ್ಯಂಗ್ಯ ರಚನಾ. ಇದು ವ್ಯಂಗ್ಯ ರಚನಾ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೀವಿ ನೋಡ್ರಿ. ವ್ಯಂಗ್ಯ ರಚನಾ ಅಂತಕ್ಕಂಥದ್ದು ನಾವಿಲ್ಲಿ ಬರೀಬೇಕು. लेखक ने मंत्री को क्या समझाया,
ಈಗ ಮಂತ್ರಿಗಳು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸನ್ನ ಬರೋಕ್ಕೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ವ್ಯವಸ್ಥಾಪಕರು ತಮ್ಮ ಕಾರ್ಯಕರ್ತರಿಗೆ ಬೈತಾ ಇರಬೇಕಾದ್ರೆ ಲೇಖಕರು ಏನು ಮಾಡ್ತಾರೆ, ಇಲ್ಲ ಸಮ್ಮೇಳನಕ್ಕೆ ಪೊಲೀಸರು ಬಂದರೆ, ಅದು ಎಂಥ ಸಮ್ಮೇಳನ, ಪ್ರಾಮಾಣಿಕರ ಸಮ್ಮೇಳನಕ್ಕೆ ಪೊಲೀಸರು ಬಂದು ಎಲ್ಲರನ್ನ ತನಿಖೆ ಮಾಡೋದು ಸರಿಯಲ್ಲ, ಎಲ್ಲರನ್ನ ಚೆಕ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳ್ಬಿಟ್ಟು ಏನು ಅವರು ಹೇಳ್ತಾರೋ ಅದು ನಿಮ್ಮ ಬುಕ್ಕಲ್ಲಿ ಇರ್ತಕ್ಕಂಥ ಡೈರೆಕ್ಟ್ ಕ್ವಶನ್ನು, 2 ಅಂಕದ ಪ್ರಶ್ನೆ. ನಾವು 3 ಅಂಕಗಳಿಗೆ ಈ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಲೇಖಕರು ಅವರಿಗೆ ಸಮಾಧಾನ ಪಡಿಸ್ತಾರೆ, ತಮ್ಮ ವಸ್ತುಗಳು ಕಳವಾದರೂ ಕೂಡ ಈ ರೀತಿ ಪ್ರಾಮಾಣಿಕರ ಸಮ್ಮೇಳನಕ್ಕೆ ಪೊಲೀಸರು ಬರೋದು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಆ ಮಾತನ್ನು ಬರಿತೀವಿ ನಾವು. ರೋಬೋಟ್ ಕಹಾನಿ ईमानदारों के सम्मेलन में ವ್ಯಂಗ್ಯ ರಚನಾ, ಇಲ್ಲಿ ಕೂಡ ನಾವು ಬರೆದಿದ್ದೀವಲ್ಲ ವ್ಯಂಗ್ಯ ರಚನಾ ಅಂತಕ್ಕಂಥದ್ದು ನೀವು ನೆನ್ಪಿಟ್ಕೋಬೇಕು. ನಾಳೆ ಎಕ್ಸಾಮಿಗೆ ಇದು ಕೇಳಿದ್ರು ಕೇಳ್ಬೋದು, ಯಾವುದೋ ಒಂದು ಪಾಠ ಕೇಳಿಬಿಟ್ಟು ಅವರೇ ಆನ್ಸರ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ईमानदारों के सम्मेलन में ಅಂತ ಡ್ಯಾಶ್ ಕೇಳಿದರೆ ವ್ಯಂಗ್ಯ ರಚನಾ, ಇದೊಂದು ಯಾವ ಒಂದು ಬಗೆಯ ರಚನೆ ಅಂದರೆ ವ್ಯಂಗ್ಯವಾಗಿ ನಮ್ಮಲ್ಲಿರ್ತಕ್ಕಂತಹ ಈ ಒಂದು ಕೆಟ್ಟ ಒಂದು ನಡವಳಿಕೆಗಳನ್ನು, ಅಪ್ರಾಮಾಣಿಕತೆಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ವ್ಯಂಗ್ಯವಾಗಿ ಹೇಳ್ತಕ್ಕಂಥದ್ದನ್ನು ವ್ಯಂಗ್ಯ ರಚನೆ ಅಂತ ಹೇಳ್ತಾರೆ. ಹರಿಶಂಕರ್ ಪರಸಾಯಿ ಅವರು ಈ ಥರದ ರಚನೆಗಳಲ್ಲಿ ಎತ್ತಿದ ಕೈ ಅವರು. ಹರಿಶಂಕರ್ ಪರಸಾಯಿ ಜಿ ಕೋ ಕಹಾ ठहराया गया था ಅಂದರೆ ಇದು 1 ಅಂಕದ ಪ್ರಶ್ನೆ. ಹೋಟೆಲ್ ಕೆ ಏಕ್ ಕಮರೆ ಮೇ ठहराया गया था ಅಂತ ಬರಿತೀವಿ. ಲೇಖಕನೇ ಕಮರಾ छोड़कर जाने का निर्णय क्यों लिया, ಲೇಖಕರು ರೂಮ್ ಬಿಟ್ಟು ಹೋಗ್ಬಿಡೋಣ, ಇನ್ನು ಯಾವುದೋ ಒಂದು ಅವ್ರೇನು ಮಾಡ್ತಾರೆ, ಒಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಸೇರಿ, ಅಂದರೆ ಯಾರು ವ್ಯವಸ್ಥಾಪಕರು ಇರ್ತಾರೋ, ಯಾರು ಸ್ವಯಂ ಸೇವಕರು ಇರ್ತಾರೋ ಅವರೆಲ್ಲರೂ ಸೇರಿ ಮತ್ತು ಲೇಖಕರೊಂದಿಗೆ ಅವ್ರೇನು ಮಾಡ್ತಾರೆ, ಊಟ ಮಾಡೋಣ ಅಂತಾರೆ. ಇದು 3 ಅಂಕಕ್ಕೆ ಕೇಳಿದಾರೆ ನೋಡ್ರಿ. ಇಲ್ಲ ನನ್ನ ಎಲ್ಲ ವಸ್ತುಗಳು ಕಳ್ತನ ಆಗಿದ್ದಾವೆ, ನಾನು ಇಲ್ಲೇ ಇದ್ದರೆ ಅವನು ಕಳ್ತನ ಮಾಡ್ತಾರೆ, ಕೊನೆಗೆ ಬೀಗದ ಕೈ ಕೂಡ ಕಳ್ತನ ಮಾಡಿದ್ದಾರೆ, ನಾನು ಇಲ್ಲಿರಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ತಾರಲ್ವ ಲೇಖಕರು. ಆ ಇಡೀ ಪ್ರಕರಣವನ್ನು, ಆ ಇಡೀ ಘಟನಾವಳಿಗಳನ್ನು ನಾವೇನು ಮಾಡಬೇಕು, ಈ ಪ್ರಶ್ನೆಗೆ ಉತ್ತರವಾಗಿ ಬರಿಬೇಕು. ಹಾಗೆಯೇ ಅದೇ ಒಂದು ಪ್ರಶ್ನೆಯನ್ನು ಇಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ಗೂ ಕೂಡ ಕೇಳಿದ್ದಾರೆ. ಸೊ ಇಲ್ಲಿ ಈ ಪ್ರಶ್ನೆ ಮುಗೀತು ಅಂದರೆ ನಮಗೆ 2 ಅಂಕದ ಈ ಥರದ ಪ್ರಶ್ನೆಗಳು ಕೇಳೋಂಥ ಅವಕಾಶಗಳಿರ್ತವೆ. ಮುಖ್ಯವಾಗಿ ನಾನು ಹೇಳ್ತಾ ಇದ್ದೆ, ಪ್ರಿಪ್ರೇಟರಿ ಎಕ್ಸಾಮಿಗೆ ಮ್ಯಾಕ್ಸಿಮಮ್ ಆಗಿ ಎಲ್ಲಿಂದ ಕೇಳಿದ್ದಾರೆ, 3 ಮತ್ತು 4ನೇ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂತಹ, ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ಯಥಾವತ್ ಕೇಳಿದ್ದಾರೆ. ಹಾಗಾಗಿ 2ರಲ್ಲಿ 1 ಅಂದರೆ ಇದನ್ನು ಇಲ್ಲಿ ಕೇಳಿದರೆ ಈಗ ಇದನ್ನು ನಾವು ವೆರಿ ಇಂಪಾರ್ಟೆಂಟ್ ಅಂತ ಅಂದ್ಕೋಬಹುದು, ವೆರಿ ಇಂಪಾರ್ಟೆಂಟ್ ಅಂತ ನಾವು ಭಾವಿಸ್ಕೋಬಹುದು. ಯಾಕೆ, ಇವನ್ನ ಈಗಾಗಲೇ ಕೇಳಿದ್ದಾರೆ. ಹಾಗಾಗಿ ಇಲ್ಲಿಂದ ನಾವು ಆರಂಭಿಸ್ಬಿಟ್ಟು ಬೇರೆ ಪ್ರಶ್ನೆಗಳ ಕಡೆ ನಾವು ಗಮನ ಹರಿಸ್ಬೋದು. ಸರಿ, ನೆಕ್ಸ್ಟ್ ಒಂದು ಲೆಸನ್ ಕಡೆ ಹೋಗೋದಾದರೆ, ದುನಿಯಾ ಮೇ ಪೆಹ್ಲಾ ಮಕಾನ್, ಈ ಒಂದು ಪಾಠದಿಂದ ಈ ಒಂದು ಪ್ರಶ್ನೆ, ಇದು ಯಾವ ರೀತಿಯ ಒಂದು ರಚನೆ ಅಂದರೆ ಒಂದು ಲೇಖನ, ಇದು ಆ ಒಂದು ರಚನೆಗೆ ಸಂಬಂಧಪಟ್ಟಂಥದ್ದು ಒಂದು ರಚನೆ. ಈಗ ಹಿಂದಿನ ಒಂದು ವ್ಯಂಗ್ಯ ರಚನೆ ಆಗಿತ್ತು, ಕಾಶ್ಮೀರಿ ಸೇಬ್ ಕಹಾನಿ ಆಗಿತ್ತು, ಗಿಲ್ಲು ರೇಖಾಚಿತ್ರ ಆಗಿತ್ತು. ಹಾಗೆಯೇ ದುನಿಯಾ ಮೇ ಪೆಹ್ಲಾ ಮಕಾನ್ ಲೇಖ್. ಇಲ್ಲಿ ಮೊದಲನೇ ಲಾಸ್ಟ್ ಇಯರ್ನ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದಾಗ, ಕಿಂದ್ರು ಲಾಲಿಮ್ ಅವ್ರ ಕಿಂಚಾ ಲಾಲಿದಾಮ್ ಜಂಗಲ್ ಕಿ ಓರ್ ಕ್ಯೋಂ ಚಲ್ ಪಡೆ ಅಂತಕ್ಕಂಥದ್ದು ಲಾಸ್ಟ್ ಇಯರ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ. ಮತ್ತು ಇಲ್ಲಿ 4th ಕ್ವಶನ್ ಪೇಪರಲ್ಲೂ ಕೂಡ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಇಲ್ಲಿ ಕೇಳಿದರೆ. ಅದೇ ಪ್ರಶ್ನೆಯನ್ನು ಮೊನ್ನೆ ಪ್ರಿಪ್ರೇಟರಿಗೂ ಕೂಡ ಕೇಳಿದ್ದಾರೆ. ಅಂದರೆ ಈ ಒಂದು ಪಾಠದಲ್ಲಿ ಇದು ತುಂಬ ಮುಖ್ಯವಾದಂತಹ ಒಂದು ಪ್ರಶ್ನೆ, 2 ಅಂಕಗಳ ಪ್ರಶ್ನೆ. ಮ್ಯಾಕ್ಸಿಮಮ್ 2 ಅಥವಾ 3 ಅಂಕಗಳಿಗೆ ಕೇಳ್ಬೋದು. ಅದರಲ್ಲಿ ಇಲ್ಲೆಲ್ಲವೂ ಕೂಡ ಅದೇ ಸೇಮ್ ಪ್ರಶ್ನೆ ರಿಪೀಟ್ ಆಗಿದೆ. ಮತ್ತು ಉಳಿದಿರ್ತಕ್ಕಂಥ ಪ್ರಶ್ನೆ ಯಾವುದು, ಇಲ್ಲಿ ನಾವು ಮೊದಲನೇ ಒಂದು ಮಾಡೆಲ್ ಪೇಪರ್ನ ನೋಡಿದರೆ, ಆದಿವಾಸಿ ದೋಸ್ತೋಂಕೋ ಮಕಾನ್ ಬನಾನೆ ಕೆ ಬಾರೆ ಮೇ ಹಾತಿ ಕ್ಯಾ ಕಹತಾ ಹೈ, ಅಂದರೆ ಬೇರೆ ಬೇರೆ ಪ್ರಾಣಿಗಳು, ಅಂದರೆ ಅವರು 4 ಪ್ರಾಣಿಗಳನ್ನ ಭೇಟಿಯಾಗ್ತಾರೆ, ಹಾಥಿ, ಸಾಂಪ್, ಭೈಂಸ್ ಅವ್ರ ಮಚ್ಲಿ. ಈ 4 ಪ್ರಾಣಿಗಳು ಏನೇನು ಹೇಳಿದ್ವು ಅಂತಕ್ಕಂಥದ್ದನ್ನು ಕೂಡ ಎಕ್ಸಾಮ್ ದೃಷ್ಟಿಯಲ್ಲಿ ನಾವು ಇಂಪಾರ್ಟೆಂಟ್ ಅಂತ ಪರಿಗಣಿಸಲೇಬೇಕು. ಯಾವ್ಯಾವ ಪ್ರಾಣಿಗಳು ಅಂತಕ್ಕಂಥದ್ದು ಕೂಡ ನಾವು ಪರಿಗಣಿಸಬೇಕು. ದೋನೋ ದೋಸ್ತೋನೆ ಕಿನ್ ಜಾನುವಾರೋ ಸೆ ಮುಲಾಕಾತ್ ಕಿ. ಈಗ ನಾವು ಈ ಒಂದು ಪ್ರಶ್ನೆಯನ್ನು ನೆಕ್ಸ್ಟ್ ಸ್ಟೇಜಲ್ಲಿ ಇಟ್ಕೊಂಡು, ಫಸ್ಟ್ ಸ್ಟೇಜಲ್ಲಿ ಯಾವುದನ್ನು ಇಟ್ಕೋಬೇಕು ನಾವು, ಯಾವುದನ್ನು ಇಬ್ಬರು ಗೆಳೆಯರು ಯಾವ್ಯಾವ ಪ್ರಾಣಿಗಳನ್ನು ಕಾಡಿನಲ್ಲಿ ಭೇಟಿಯಾದರು ಅಂತಕ್ಕಂಥದ್ದು ಒಂದು. 2ನೇದು, ಮತ್ತು ಇವರು ಆನೆ ಏನು ಹೇಳ್ತು, ಮತ್ತು ಸಾಂಪ್ ಕ್ಯಾ ಬೋಲಾ, ಸಾಂಪ್ ಅಂದರೆ ಹಾವು ಏನು ಹೇಳ್ತು ಅದನ್ನು ನಾವು ತಿಳ್ಕೋಬೇಕು. ಜೊತೆಗೆ ಭೈಂಸ್ ಅಂದರೆ ಆ ಎಮ್ಮೆ ಏನು ಹೇಳ್ತು, ಜೊತೆಗೆ ಮತ್ತು ಆ ಮೀನು ಅಂದರೆ ಮಚ್ಲಿ ಅದು ಏನು ಹೇಳ್ತು, ಇಷ್ಟನ್ನು ಕೂಡ ನಾವು ತಿಳ್ಕೋಬೇಕು ಎಕ್ಸಾಮ್ನ ದೃಷ್ಟಿಕೋನದಿಂದ.
ಅದಾದಮೇಲೆ ಈ ಪಾಠದಿಂದ ಇದು ಬರಲೇಬಾರ್ದು, ಪ್ರಿಪ್ರೇಟರಿ ಕೇಳಿದಾರೆ ಅಂದರೆ ಎಕ್ಸಾಮಿಗೆ ಬರಲೇಬಾರ್ದು ಅಂತದಲ್ಲ, ಬರಬಹುದು. ಅದಕ್ಕೆ ನಾವು ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಕೊಂಡು ಅದನ್ನು ಕೂಡ ಓದ್ಕೋಬೇಕು. ಮಕಾನ್ ಕಿ ಛತ್ ಮछली ಕಿ ಪೀಠ್. ಮಕಾನ್ ಕಿ ಛತ್ ಅಂದರೆ ಮನೆಯ ಛಾವಣಿ ಯಾವುದ್ರ ಥರ ಇರುತ್ತೆ, ಈ ಒಂದು ಮೀನಿನ ಒಂದು ಬೆನ್ನಿನ ಥರ ಇರುತ್ತೆ. मकान के स्तंभ, मकान के स्तंभ किसकी तरह रहते हैं, हाथी के पैर, हाथी के पैर ಇದರ ಕಾಲುಗಳ ಥರ ಇರ್ತವೆ. दोनों दोस्त जंगल की ओर क्यों चल पड़े. ನೋಡ್ರಿ, ಇದು ಕೂಡ ಸೇಮ್ ಕ್ವಶನ್ನೇ, ಇದು ಕೂಡ ಸೇಮ್ ಕ್ವಶನ್ನೇ. ಇಲ್ಲಿ ಈಗ ನಾವು ಬಾಕ್ಸ್ ಹಾಕಿದ್ದೀನಲ್ಲ, ಇದೊಂದು ಮತ್ತು ಇದೊಂದು ಮತ್ತು ಇದೊಂದು ಈ 4 ಕೂಡ ಒಂದೇ ಕ್ವಶನ್. ಇಲ್ಲಿ ಹೆಸರುಗಳು ಕೊಟ್ಟಿದ್ದಾರೆ. ಇಲ್ಲಿ ದೋನೋ ದೋಸ್ತ ಅಂದರೆ ಯಾರು, ಅದೇ ಕಿಂದ್ರು ಲಾಲಿಮ್ ಮತ್ತು ಕಿಂಚಾ ಲಾಲಿದಮ್, ಇವರಿಬ್ಬರು ಕೂಡ ಯಾಕೆ ಕಾಡಿನ ಕಡೆ ಹೊರಟರು. मकान बनाने के लिए, वो मकान बनाना चाहते थे किंतु वो मकान बनाना नहीं जानते थे. मकान के बनाने के बारे में जानवरों से जानकारी हासिल करने के लिए, जानकारी को समझने के लिए वे दोनों दोस्त मतलब लालिम और किंचा लालिम जंगल की ओर चल पड़े ಅಂತ. ಇಷ್ಟೇ ಸಿಂಪಲ್ ಕ್ವಶನ್ ಇದು. ಇದು ಮುಖ್ಯವಾಗುತ್ತೆ, ನೀವು ನೋಡ್ಕೊಳ್ರಿ. ಈ ಒಂದು ಪ್ರಶ್ನೆಯನ್ನು ಕೂಡ ನೀವು ನಾನು ಹೇಳಿದ್ನಲ್ಲ, ಎರಡನೇ ಒಂದು ಪ್ರಿಫರೆನ್ಸಲ್ಲಿ ಇಟ್ಕೊಂಡು ನೋಡ್ಕೋಬೇಕು. ಮತ್ತು ಈ 4 ಪ್ರಾಣಿಗಳ ಬಗ್ಗೆ ಮಾತ್ರ, ಅಂದರೆ ಆನೆ, ಹಾವು ಮತ್ತು ಎಮ್ಮೆ, ಮೀನು, ಇವು 4 ಏನು ಹೇಳಿದ್ವು ಅದನ್ನು ಕ್ರಮವಾಗಿ ಯಾರ್ಯಾರ ಜೊತೆಗೆ ಅವರು ಮಾತಾಡಿದರು ಅವು 4 ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕು. ಇಷ್ಟೇ ಈ ಲೆಸನ್ನ ಕಂಟೆಂಟ್. ಇಷ್ಟೇ ಕಂಟೆಂಟ್ನ ನಾವು ತಿಳ್ಕೊಳ್ಳೋಣಂತೆ. ನೆಕ್ಸ್ಟ್ ಒಂದು ಲೆಸನ್ ಕಡೆ ನಾವು ನೋಡೋದಾದರೆ, ಸಮಯಕ್ಕೆ ಪೆಹಚಾನು. ಇದು ತುಂಬ, ನಾನು ನಿನ್ನೆ ಒಂದು ಮಾತು ಹೇಳ್ತಾ ಇದ್ದೆ, 3 ಲೆಸನ್ಗಳು ತುಂಬ ಮುಖ್ಯ. ಒಂದು ಯಾವುದು, ಮೊದಲನೇದು ಇಂಟರ್ನೆಟ್ ಕ್ರಾಂತಿ ಮುಖ್ಯ, ಇಂಟರ್ನೆಟ್ ಕ್ರಾಂತಿ ಮುಖ್ಯ. ಎರಡನೇದು ಯಾವುದು, ಸಮಯಕ್ಕೆ ಪೆಹಚಾನು. ಮೂರನೇದು ಯಾವುದು, ಕರ್ನಾಟಕ ಸಂಪದ. ಈ ಒಂದು ಲೆಸನ್ ಕೂಡ ತುಂಬ ಮುಖ್ಯ. ಯಾಕೆ ಮುಖ್ಯ ಅಂದರೆ, ಈ ಲೆಸನ್ಗಳಿಂದ ನಮಗೆ ಒಂದಲ್ಲ ಒಂದು ಕಾರಣಕ್ಕೆ ನಿಬಂಧ ಕೇಳ್ತಾರೆ. ಈ 3 ಪಾಠದಿಂದನೇ ನಮಗೆ 13ರಿಂದ 14 ಮಾರ್ಕ್ಸ್ ಅಥವಾ 12ರಿಂದ 14 ಮಾರ್ಕ್ಸ್ ಬರೋಂಥ ಅವಕಾಶಗಳು ಸುಸ್ಪಷ್ಟವಾಗಿದ್ದಾವೆ. ಹಾಗಾಗಿ ಈ 3 ಪಾಠಗಳು ತುಂಬ ಮುಖ್ಯ ಅಂತಕ್ಕಂಥ ಮಾತನ್ನು ನಾನು ನಿನ್ನೆ ಒಂದು ಕ್ವಶನ್ ಪೇಪರಲ್ಲೂ ಕೂಡ ಸಂದರ್ಭದಲ್ಲೂ ಹೇಳಿದ್ದೆ. ಈಗಲೂ ಕೂಡ ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇದು ಮುಖ್ಯವಾದಂಥ ಪಾಠ ಆಗುತ್ತೆ. ಹೋದ ವರ್ಷದ ಕ್ವಶನ್ ಪೇಪರ್ನ ನಾವು ನೋಡೋದಾದರೆ, कवि के अनुसार बहाने बनाने का कारण क्या है. आलस ही बहाने बनाने का कारण है. 1 अंक के लिए. कवि के अनुसार ಮನುಷ್ಯ ಸುಖ ಕೈಸೆ ಪಾ ಸಕ್ತಾ ಹೈ. ಇದನ್ನು ಭಾಳ ಜನ ಹೋದ ವರ್ಷನೇ ಫಸ್ಟ್ ಟೈಮ್ ಈ ಥರದ ಪ್ರಶ್ನೆಯನ್ನು ಇವರು ಕೇಳಿದ್ದು. ಹಾಗಾಗಿ ಕನ್ಫ್ಯೂಸ್ ಆದರು. ನಮ್ಮಲ್ಲಿ ಒಬ್ಬ ಸ್ಟೂಡೆಂಟು ಅವ್ರು 100 ತೆಗಿತಕ್ಕಂಥ ಅವಕಾಶ ಇರೋಂಥವ್ರು ಸ್ವಲ್ಪ ಕನ್ಫ್ಯೂಸ್ ಆಗಿ ಸ್ವಲ್ಪ ತಪ್ಪು ಬರೆದಿರೋದ್ರಿಂದ, ಅಂದರೆ ಈ ಪ್ರಶ್ನೆ ಬೇರೆ ಒಂದು ಪದ್ಯದಿಂದ ಬಂದಿದೆ ಅಂತ ಭಾವಿಸಿ ಬೇರೆ ಆನ್ಸರ್ ಬರೆದಿರೋದ್ರಿಂದ ಆ್ಯಕ್ಚುಲಿ 98 ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಅದೃಷ್ಟವಶತ್ತು 99 ಮಾರ್ಕ್ಸು ಆ ಮಗು ತಗೊಂಡಿತ್ತು. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಯಾವಾಗ ನಾವು ಸುಖವನ್ನು ಅಂದರೆ ಸಂತೋಷವಾಗಿರ್ತೀವಿ ಅಂದರೆ ಸಮಯವನ್ನು ಸದುಪಯೋಗ ಮಾಡಿಕೊಂಡಾಗ. ಮಕ್ಕಳು, ಈಗ ನಾಳೆ ಎಕ್ಸಾಮ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಏನೋ ಒಂದು ವಿಡಿಯೋ ನೋಡಿದ್ವಿ, 2 ನಿಮಿಷ ನೋಡಿದ್ವಿ, 1 ನಿಮಿಷ ನೋಡಿದ್ವಿ, ಮತ್ತೆ ಬೇರೆ ವಿಡಿಯೋಗೆ ಹೋದ್ವಿ. ಇಲ್ಲ, ಒಂದು ಕಡೆ ಒಬ್ಬರನ್ನ ಫಾಲೋ ಮಾಡಿರಿ. ಎಜುಕೇಷನ್ ಮುನ್ನಡೆನೇ ಫಾಲೋ ಮಾಡಬೇಕಂತ ಏನಿಲ್ಲ. ಯಾವುದು ನಿಮಗೆ ಸರಿ ಅನಿಸುತ್ತೋ ಅದನ್ನು ಫಾಲೋ ಮಾಡಿರಿ. ಅದ್ರ ಕಡೆನೇ ಸ್ವಲ್ಪ ನಿಮಗೆ ಗಮನ ಇರಲಿ. ಇದು ಸಮಯಕ್ಕೆ ಪೆಹಚಾನ್ ಪಾಠದ ಒಂದು ಮುಖ್ಯವಾದಂಥ ಪ್ರಶ್ನೆ. ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥದ್ದು. ನೋಡಿ, 3 ಅಂಕಗಳಿಗೆ ಈ ಒಂದು ಪಾಠ ಮುಖ್ಯ ಆಗುತ್ತೆ. 4 ಅಂಕಕ್ಕೂ ಕೂಡ ಬರುತ್ತೆ, ಅದಕ್ಕಿಂತ ಜಾಸ್ತಿ ಅಂಕಗಳಿಗೂ ಬರುತ್ತೆ. ನಾನು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಸಮಯ ಬಹುತ್ ಅನ್ಮೋಲ್ ಹೈ, ಕವಿತಾ ಕೆ ಆಧಾರ ಪರ್ ಸ್ಪಷ್ಟ ಕೀಜಿಯೇ. ನೋಡಿರಿ, ಮೊದಲನೇ ಸೆಂಟೆನ್ಸೇ ನಮಗೆ ಆನ್ಸರ್ನ ಒಂದು ಲೈನು. ಸಮಯ ಬಹುತ್ ಅನ್ಮೋಲ್ ಹೈ, ಸಮಯಕ್ಕೂ ನಹಿ ಗಮಾನ ಚಾಹಿಯೇ. ಈ ಥರದ ಒಂದು ವಿಡಿಯೋ ಇದೆ. ಇಲ್ಲಿ ಐ ಬಟನ್ನ ನೀವು ಕ್ಲಿಕ್ ಮಾಡಿದರೆ ಈ ಒಂದು ಪಾಠಕ್ಕೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಒಂದೇ ಉತ್ತರ. ಒಂದಷ್ಟು 4-5 ಸೆಂಟೆನ್ಸ್ ಇದ್ದಾವೆ. ಆ 4-5 ಸೆಂಟೆನ್ಸ್ ಇದು ಮಾಡ್ಕೊಂಡ್ರೆ ನೀವು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅಲ್ಲಿ ನಾವು ಅದನ್ನು ಬಳಸ್ಕೊಂಡು ಉತ್ತರ ಮಾಡ್ಬೋದು. ಒಂದೇನಪ್ಪ ಅಂದರೆ, ಮೊದಲನೇ ಸೆಂಟೆನ್ಸ್ ಏನಿರುತ್ತೋ ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತಾ ನಾವೇನು ಮಾಡಬೇಕು, ಆನ್ಸರ್ನ ಬರೆದ್ರೆ ಹೆಚ್ಚು ಸೂಕ್ತ ಅಂತ ನಾನು ಅದ್ರ ಭಾವಿಸ್ತೀನಿ. ನೆಕ್ಸ್ಟ್ ಕ್ವಶನ್, ಇದು 3 ಅಂಕಗಳು ಕೇಳಿದ್ದಾರೆ ನೋಡ್ರಿ. ಸಮಯಕ ಮಹತ್ವ ನಿಬಂಧನ ಬರಿಬೇಕು. ಪ್ರಸ್ತಾವನದಲ್ಲೂ ನೀವು ಮಹತ್ವವನ್ನೇ ಹೇಳ್ತೀರಾ, ಸಮಯದ ಸದುಪಯೋಗದಲ್ಲೂ ಕೂಡ ಅದರ ಮಹತ್ವವನ್ನೇ ಹೇಳ್ತೀರಾ. ಮಹತ್ವ ಅಂದರೂ ಕೂಡ ಅದನ್ನೇ ಹೇಳ್ತೀರಾ. ಉಪಸಂಹಾರಲ್ಲೂ ಕೂಡ ಸಮಯ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಸವಿಸ್ತಾರವಾಗಿ ಬರಿತೀರಾ. ನಾಳೆ ಒಂದಿನ
ಇದರ ಒಂದು ನಿಬಂಧನೂ ಕೂಡ ನಿಮ್ಮ ಜೊತೆಗೆ ಚರ್ಚೆ ಮಾಡೋಣಂತೆ. ಮತ್ತು ನಾನು ಹೇಳಿದ್ನಲ್ಲ, ಆ ವಿಡಿಯೋದಲ್ಲೂ ಕೂಡ ಇರ್ತಕ್ಕಂಥ 4-5 ಲೈನಿಗೆ ಇನ್ನೊಂದು 4-5 ಲೈನ್ ನೀವು ಬಳಸಿಬಿಟ್ಟು ಇದರ ಒಂದು ನಿಬಂಧನ ಬರೆಯೋ ಒಂದು ಪ್ರಯತ್ನನೂ ಕೂಡ ನೀವೇನು ಮಾಡ್ಬೋದು, ಮಾಡಬಹುದು. ಇದನ್ನು ಮರಿಬೇಡ್ರಿ. ಸಮಯಕ್ಕೆ ಪಹಚಾನು ತುಂಬ ಮುಖ್ಯ. ಅದನ್ನು ಬೇರೆ ಬೇರೆ ಹೆಸರಲ್ಲಿ ಸಮಯಕ ಮಹತ್ವ, ಸಮಯಕ ಸದುಪಯೋಗ, ಈ ಥರ ಏನು ಬೇಕಾದ್ರೂ ಅವರು ಕೇಳಬಹುದು. ಏನು ಕೇಳಿದ್ರು ಕೂಡ ನೀವು ಈ ಒಂದು ಪದ್ಯವನ್ನು ಒಂದು ಬೇಸಾಗಿ ಇಟ್ಕೊಂಡು ನೀವು ಆರಾಮಾಗಿ ನಿಬಂಧ ಆಗಲಿ ಕ್ವಶನ್ ಆನ್ಸರ್ ಆಗಲಿ ಆರಾಮಾಗಿ ಬರಿಬಹುದು. 3ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಕೇಳಿದ್ದಾರೆ ನೋಡ್ರಿ. ಏನು ಕೇಳಿದ್ದಾರೆ, ಕವಿ ಸಮಯ का सदुपयोग करने के लिए क्यों कहते हैं स्पष्ट कीजिए. ಮತ್ತು ಇದರಲ್ಲಿ ನಾವು ಗೆಸ್ ಮಾಡೋದೇ ಬೇಕಿಲ್ಲ. ಎಲ್ಲ ಕ್ವಶನ್ಗೂ ಕೂಡ ಒಂದೇ ಆನ್ಸರ್ ಅಂದಾಗ ನಾವು ಈ ಪ್ರಶ್ನೆ ಕೇಳ್ಬೋದು, ಈ ಪ್ರಶ್ನೆ ಕೇಳಬೇಕು ಅಂತಕ್ಕಂಥದ್ದು ಏನಿಲ್ಲ. ನೋಡಿರಿ, ನಾವು ಇದನ್ನು ಸಮಯ ಬಹುತ್ ಅನ್ಮೋಲ್ ಹೈ ಕ್ಯೋಂಕಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಲ್ಲ, ಇಲ್ಲಿ ಕವಿ ಸಮಯ का सदुपयोग करने के लिए कहते हैं ಕ್ಯೂ ಅಂತಕ್ಕಂಥದ್ದು, ಕೈಸೆ ಅಂತಕ್ಕಂಥದ್ದು, ಮತ್ತು ಕಬ್ ಅಂತಕ್ಕಂಥದ್ದು, ಮತ್ತು ಈ ಒಂದು ಥರದ ಪ್ರಶ್ನೆ ನೋಡಿರಿ, ಇಲ್ಲಿ ಕಿಸ್ಪರ್ ಅಂತಕ್ಕಂಥದ್ದು, ಈ ಥರದವನ್ನು ನಾವೇನು ಮಾಡಬೇಕು, ಬಿಟ್ಟು ಆನ್ಸರ್ನ ಮಾಡಿದರೆ ಅದು ಆನ್ಸರ್ ಆಗೇ ಆಗುತ್ತೆ. ಕೈಸೆ ಅಂತ ಇಲ್ಲಿದೆ ನೋಡಿರಿ, ಇದು ನಾವು ಬಿಟ್ಟಿದೆ ಒಂದು ಲೈನ್ ಆಗುತ್ತೆ. ಇನ್ನೊಂದು 2-3 ಸೆಂಟೆನ್ಸ್ ನಾವು ಆ್ಯಡ್ ಮಾಡಿದರೆ ನಮಗೆ 2-3 ಅಂಕಗಳು ಸಿಗುತ್ತೆ. ಇದೊಂದು ಸಣ್ಣ ಕ್ಲೂ ಅಷ್ಟೇ, ಸಣ್ಣ ನಿಮಗೆ ಹಿಂಟ್ ಅಷ್ಟೇ, ಈಸಿಯಾಗಿ ನೀವು ಬರಿತೀರ ಕೂಡ. ಮನುಷ್ಯ के लिए सुख की प्राप्ति संभव है, समय का सदुपयोग करने पर संभव है ಅಂತ ಕೂಡ ನೀವು ಬರಿಬೋದು. ಆ ಥರ ಬರೆದು ನಾನು ಹೇಳಿದ್ನಲ್ಲ, ಆ ಒಂದು 4-5 ಸೆಂಟೆನ್ಸ್ ಇಲ್ಲಿ ಬರೆದ್ರೆ ಆರಾಮಾಗಿ ನೀವು ಈ 2-3 ಅಂಕಗಳನ್ನು ಪಡಿಬೋದು. ಹಾಗೆ ಪ್ರಿಪ್ರೇಟರಿಯಲ್ಲಿ ಏನು ಕೇಳಿದರೆ, ಸಮಯ की पहचान कविता में कवि किस पर अपनी आत्मा पर ಅಂತ ಇದೆಯಲ್ವಾ, अपनी आत्मा पर विश्वास करने को कहते हैं. ಹಾಗೆಯೇ ಮನುಷ್ಯ के लिए सुख की प्राप्ति कब संभव है ಅಂತಕ್ಕಂಥ ಪ್ರಶ್ನೆ ಮತ್ತೆ ಕೇಳಿದರೆ, ಇದು ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥದ್ದು. ಮೋಸ್ಟ್ಲಿ ಆನ್ಯುವಲ್ ಎಕ್ಸಾಮಿಗೆ ಇದು ಈ ಸಲ ಕೇಳಲ್ಲ ಅಂತ ಅನಿಸುತ್ತೆ. ಇದನ್ನು ನಾವು 2ನೇ ಒಂದು ಪ್ರಿಪ್ರೇಷನ್ಸಲ್ಲಿ ಇಟ್ಕೊಂಡು ನಾವೇನು ಮಾಡೋಣ, ಬೇರೆ ಕ್ವಶನ್ ಆನ್ಸರ್ಗಳನ್ನು ನಾವು ಕಲಿತಾ ಹೋಗೋಣ. ಮತ್ತು ಇದನ್ನು ಈ ಥರ ಬೇರೆ ಥರ ಕೇಳಿದ್ರು ಕೂಡ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ನಾವು ಸಿದ್ಧರಾಗೋಣ. ನೆಕ್ಸ್ಟ್ ರೋಬೋಟ್, ಇದನ್ನು ಕಹಾನಿ ಅಂತ ಕರೆದಿದ್ದಾರೆ. ಈ ಹಿಂದಿನ ಒಂದು ಪಾಠ ಏನಾಗಿತ್ತು, ಅದು ಕವಿತಾ ಆಗಿತ್ತು. ಅದರ ಹಿಂದಿನ ದುನಿಯಾ ಮೇ ಪಹಲಾ ಮಕಾನು ಲೇಖ ಆಗಿತ್ತು. ಅದಕ್ಕಿಂತ ಮುಂಚಿಂದು ವ್ಯಂಗ್ಯ ರಚನೆ ಆಗಿತ್ತು. ಇದನ್ನು ನೀವು ನೆನಪಿಟ್ಕೋಬೇಕು, 1 ಅಂಕಗಳಿಗೆ ಅದನ್ನು ಕೇಳ್ತಾರೆ. ಸೊ 2024ನೇ ಮೇನ್ ಎಕ್ಸಾಮಲ್ಲಿ ರೋಬೋಟಿಕ್ ಸಂಘನೆ ಸಾಧುರಾಮ್ ಕಿ ಸಮಸ್ಯೆ ಕಾ ಸಮಾಧಾನ ಕೈಸೆ ನಿಕಾಲ. ಇದು ನಿಮ್ಮ ಬುಕ್ಕಲ್ಲಿ ಈ ಪ್ರಶ್ನೆ ಇಲ್ಲ ಅಂತ ನೀವು ಭಾವಿಸ್ತೀರಾ, ಆದರೆ ಇದೆ. ಕೊನೆಯ ಒಂದು ಪ್ರಶ್ನೆ ಇದೆ ನೋಡ್ರಿ. ಕೊನೆಯ ಒಂದು ಪ್ರಶ್ನೆ ಏನಿದೆ, ಯಾವ ರೀತಿ ನೀ ಧೀರಜ್ ಸಕ್ಸೇನ ಒಪ್ಕೊಂಡ ಸಾಧುರಾಮ್ನ ನಾನೇ ಇಟ್ಕೊತೀನಿ ಅಂತ ಒಪ್ಕೊಂಡಲ್ಲ, ಅದನ್ನು ಸಾಧ್ಯ ಮಾಡಿರೋದು ಯಾವುದು, ಈ ರೋಬೋಟಿಕ್ ಸಂಘ, ರೋಬೋಟ್ಗಳ ಸಂಘ ಏನಿತ್ತು ಅದೇ ಸಾಧ್ಯ ಮಾಡಿದ್ದು. ಆ ಆನ್ಸರ್ಗೆ ಹತ್ತಿರದಲ್ಲಿದೆ ಈ ಆನ್ಸರ್ ಕೂಡ. ಈಸಿಯಾಗಿ ನೀವು ಇದನ್ನು ಆ ಆನ್ಸರ್ನ ಇದಕ್ಕೂ ಕೂಡ ನೀವು ಈಸಿಯಾಗಿ ಬರಿಬಹುದು. ನೆಕ್ಸ್ಟ್ 1ನೇ ಮಾಡೆಲ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ, साधुराम को किस कारण से अस्पताल में भर्ती होना पड़ा, किस कारण से वो चलती हुई बस से गिरकर घायल हो चुका था, कौन साधुराम, इसलिए उसे अस्पताल में भर्ती कराना पड़ा. धीरज सक्सेना बुद्धिमान रोबोट क्यों चाहते थे ಅನ್ನೋದು ಇದು ಕೂಡ ಭಾಳ ಮುಖ್ಯವಾದಂತಹ ಒಂದು ಪ್ರಶ್ನೆ. ತುಂಬ ಸಲ ರಿಪೀಟ್ ಆಗಿದೆ. ಹಾಗೋ ಇಲ್ಲೂ ಕೂಡ ರಿಪೀಟ್ ಆಗಿದೆ 2ನೇ ಮಾಡೆಲ್ ಪೇಪರಲ್ಲಿ. ಮತ್ತು ಇಲ್ಲಿ ರಿಪೀಟ್ ಆಗಿದೆ, ಇಲ್ಲಿ ರಿಪೀಟ್ ಆಗಿದೆ. ಎಷ್ಟು ಕಡೆ ಇದೆ ನೋಡಿರಿ, 4 ಕಡೆ ಈ ಒಂದು ಪ್ರಶ್ನೆ ಇದೆ. ಆಲ್ರೆಡಿ ಏನು ಪ್ರಿಪ್ರೇಟರಿಗೆ ಕೇಳಿದ್ದಾರೆ, ಹಾಗಂತೇಳ್ಬಿಟ್ಟು ನಾಳಿನ ಎಕ್ಸಾಮ್ಗೆ ಕೇಳಲ್ವಾ ಅಂದರೆ ಕೇಳ್ತಾರೆ. ಬಟ್ ನಾವು ಬೇರೆ ಕ್ವಶನ್ಗಳನ್ನು, ಈ ಉಳಿದಿರ್ತಕ್ಕಂಥ ಕ್ವಶನ್ಗಳನ್ನು ಮೊದಲು ನೋಡ್ಕೊಳ್ಳೋಣ. ಅದಾದಮೇಲೆ ಈ ಪ್ರಶ್ನೆಯನ್ನು ಕೂಡ ಖಂಡಿತವಾಗಿ ಓದ್ಕೊಳ್ಳೇಬೇಕು, ಕೇಳೋದೇ ಇಲ್ಲ ಅಂತಕ್ಕಂಥದ್ದೇನಿಲ್ಲ. ಭಾಳಷ್ಟು ಈಗ ಪದ್ಯ ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ, ಮತ್ತೆ ಎಕ್ಸಾಮಿಗೂ ಕೂಡ ಕೇಳ್ತಾರೆ, ಪತ್ರ ಅದನ್ನೇ ಕೇಳ್ತಾರೆ. ಸೊ ನಾವೇನು ಮಾಡೋಣ, ಈ 4 ಪ್ರಶ್ನೆಗಳು ನೋಡ್ರಿ. ಮತ್ತೆ ಯಾಕೆ ಧೀರಜ್ ಸಕ್ಸೇನಾ ಬೇಕಾಗಿತ್ತು ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಅದನ್ನು ನೀವೆಲ್ಲರೂ ಕೂಡ ಬ್ಯಾಟ್ ಮಾಡಿದ್ದೀರಾ ಅಥವಾ ತಿಳ್ಕೊಂಡಿದ್ದೀರಾ. ಅದನ್ನು ನೀವು, ಯಾಕಂದರೆ ಅವ್ರ ಮೊಮ್ಮಕ್ಕಳ ಹೋಮ್ವರ್ಕ್ ಮಾಡಿಸ್ಬೇಕಾಗಿತ್ತು, ಮನೆ ಕೆಲಸ ಮಾಡಬೇಕಾಗಿತ್ತು, ಜೊತೆಗೆ ಇವರು ಧೀರಜ್ ಸಕ್ಸೇನಾ ಅವರ ವರ್ಡ್ ಪ್ರೊಸೆಸರಲ್ಲಿ ಅವರ ಕೆಲಸವನ್ನು ಕೂಡ ಮಾಡಿಕೊಡ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಆತನಿಗೆ ಏನೂ ನಾರ್ಮಲ್ ಬೇಕಾಗಿರಲಿಲ್ಲ, ಬುದ್ಧಿವಂತ ರೋಬೋಟ್ ಬೇಕಿತ್ತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬರಿಬೇಕು. ನೆಕ್ಸ್ಟ್ ಲೆಸನ್ನು ಮಹಿಳಾ ಕಿ ಸಾಹಸಗಾಥಾ. ಇದರ ರಚನೆಯ ವಿಧ ಯಾವುದು, ವ್ಯಕ್ತಿ ಪರಿಚಯ. ದಕ್ಷಿಣ ಶಿಖರಕ್ಕೆ ವಾತಾವರಣ ಕಾ ವರ್ಣನ್ ಬಚೇಂದ್ರಿ ಕೈಸೆ ಕರ್ತಿ ಹೇ ಅಂತ ಹೇಳ್ಬಿಟ್ಟು ಒಂದು 3 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಎಲ್ಲವೂ 3 ಅಂಕಗಳು ಕೇಳಿದ್ದಾರೆ, ಇದನ್ನು ನೀವು ಗಮನಿಸಲೇಬೇಕು. ಮಹಿಳಾ ಕಿ ಸಾಹಸಗಾಥಾ ಪಾಠ ಸೆ ಕ್ಯಾ ಸಂದೇಶ ಮಿಲ್ತಾ ಹೈ, ಇದು ಈ ಪಾಠದ
ಮುಖ್ಯವಾದಂತಹ ಒಂದು ಪ್ರಶ್ನೆ. ನೋಡಿರಿ, ಈ ಎರಡನೇ ಒಂದು ಮಾಡೆಲ್ ಪೇಪರಲ್ಲೂ ಅದೇ ಇದೆ, ಮೂರನೇ ಮಾಡೆಲ್ ಪೇಪರಲ್ಲೂ ಕೂಡ ಅದೇ ಇದೆ. ಅಂದರೆ ಒಟ್ಟು 3 ಮಾಡೆಲ್ ಪೇಪರ್ಗಳಲ್ಲಿ ಅದಿದೆ. ಇವು ನಾವು ಬೇಕಾದರೆ ಭಾಳಷ್ಟು ಇಂಪಾರ್ಟೆಂಟಾಗಿ ಈ ಪ್ರಶ್ನೆ ಅಂತ ನಾವು ಭಾವಿಸ್ಬಹುದು. ನೋಡಿರಿ, ನೆಕ್ಸ್ಟ್ ಎವರೆಸ್ಟ್ ಕಿ ಚೋಟಿ ಪರ್ ಚಡ್ಕರ್ ಪಹುಂಚ್ಕರ್ बिचेंद्र ने क्या किया विवरण दीजिए ಅಂತ ಕೇಳಿದರೆ, ಬಚೇಂದ್ರ ಪಾಲ್ ನೆ ಪಹಾಡ್ ಪರ್ ಚढ़ने की तैयारी कैसे की ಅಂತ ಹೇಳ್ಬಿಟ್ಟು ಇಲ್ಲಿ 3 ಬೇರೆ ಬೇರೆ ಥರದ ಪ್ರಶ್ನೆಗಳಿದ್ದಾವೆ. ಆದರೆ ಇವು ಮೂರು ಕೂಡ ಮುಖ್ಯವಾದಂಥ ಪ್ರಶ್ನೆಗಳು. ಮಹಿಳೆಯ ಸಾಹಸಗಾಥೆ ಅಂದರೆ ಬಚೇಂದ್ರಿ ಪಾಲ್ ಅವರ ಆ ಒಂದು ಕಥೆ ಏನಿದೆಯೋ ಇದು ಏನು ನಮಗೆ ಸಂದೇಶವನ್ನು ಕೊಡುತ್ತೆ, ಏನು ಇನ್ಸ್ಪಿರೇಷನ್ ಕೊಡುತ್ತೆ, ಏನು ಶಿಕ್ಷಣವನ್ನು, ಸೀಕ್ ಅಂದರೆ ಮತ್ತು ಸಂದೇಶ ಅಂದರೆ ಬೇರೆ ಬೇರೆ ಏನಲ್ಲ ಒಂದೇ, ಮತ್ತು ಏನು ಶಿಕ್ಷಣವನ್ನು ನಾವು ಈ ಒಂದು ಪಾಠದಿಂದ ಪಡ್ಕೋಬಹುದು ಅಂತ ಕೇಳಿದರೆ, ಈ ಪ್ರಶ್ನೆ ನಿಜವಾಗ್ಲೂ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಮೊದಲು ಇದನ್ನು ಕಲಿಯೋಣ, ಮತ್ತು ನೆಕ್ಸ್ಟು ಬೇರೆ ಕ್ವಶನ್ ಆನ್ಸರ್ನ ನಾವು ಕಲಿಯೋಣಂತೆ. ಇವತ್ತು ಹಾಗೂ ಹೀಗೂ ಮತ್ತೆ ಟೈಮು ಮುಂದುವರಿತಾನೆ ಇದೆ. ಈ ಒಂದು ಸೂರ್ಶ್ಯಾಮ್ ಇದು ಯಾವ ವಿಧದ ಒಂದು ರಚನೆ, ಪದ್ ಅಂತ ಕರೆದಿದ್ದಾರೆ. ಸೂರ್ದಾಸ್ ಅವರು ಬರೆದಿರ್ತಕ್ಕಂತಹ ಒಂದು ಪದ್ಯ, ತುಂಬ ಸಿಂಪಲ್ ಆದಂಥದ್ದು. ಬಾಲಕೃಷ್ಣ ತನ್ನ ತಾಯಿ ಹತ್ರ ಬಂದು ಬಲರಾಮನ ಬಗ್ಗೆ ಏನು ಶಿಕಾಯತಿ ಕರ್ತಾ ಹೇ, ಕಂಪ್ಲೇಂಟ್ ಮಾಡ್ತಾನೆ. ಅದಕ್ಕೆ ಆ ಮಗುವಿನ ಬಾಯಿಂದ ಆ ಸಿಟ್ಟನ್ನು, ಆ ಬೇಸರವನ್ನು, ಮತ್ತು ತನ್ನ ಬಗ್ಗೆ ಸಹ, ತನ್ನ ತಾಯಿ ಬಗ್ಗೆನೂ ಕೂಡ ಕಂಪ್ಲೇಂಟ್ಸ್ ಇರ್ತವೆ. ಅವನ್ನೆಲ್ಲ ನೋಡಿಬಿಟ್ಟು ಯಶೋದೆಗೆ ಒಳಗೊಳಗೆ ಸಂತೋಷಪಟ್ಟರು ಕೂಡ ಆತನಿಗೆ ಇಲ್ಲಪ್ಪ, ಅವನು ಮೊದಲಿಂದಾನೇ ಪೈದಾಯಿಶಿ ಚುಗಲ್ಖೋರ್ ಹೈ, ಜನ್ಮ से ही चुगलखोर है, मैं गोधन की कसम खाकर कहती हूँ, मैं ही तुम्हारी माता हूँ, ತುಮ್ ಮೇರೆ ಪುತ್ರ ಅಂತ ಹೇಳಿಬಿಟ್ಟು ಏನು ಸಮಾಧಾನ ಮಾಡ್ತಾರೋ. 2 ಪ್ರಶ್ನೆಗಳು, ಏನೇನು ಕಂಪ್ಲೇಂಟ್ ಮಾಡೋದ ನಮ್ಮ ಶ್ರೀಕೃಷ್ಣ ಅಥವಾ ಬಾಲಕೃಷ್ಣ ಅಂತಕ್ಕಂಥದ್ದು ಒಂದು, ಎರಡನೇದು ಯಾವ ರೀತಿ ತಾಯಿ ಯಶೋದೆ ಶ್ರೀಕೃಷ್ಣರನ್ನು ಸಮಾಧಾನ ಮಾಡಿದ್ಲು ಅಂತಕ್ಕಂಥದ್ದು ಎರಡನೇದು. ಇವೆರಡೂ ನಮಗೆ ಸರಿಯಾಗಿ ಗೊತ್ತಾದರೆ ಈ ಒಂದು ಪದ್ಯ ನಮಗೆ ಅರ್ಥ ಆದ ಹಾಗೇನೆ ಲೆಕ್ಕ. ಭೋಲಾಪನ್, ಮುಗ್ಧತೆ ಬಾಲಕೃಷ್ಣ ಅಂತ ಬರೆದರೆ, ವಾತ್ಸಲ್ಯಕ್ಕೆ ಮೂರ್ತಿ ಯಾರು ಇಲ್ಲಿ? ವಾತ್ಸಲ್ಯದ ಮೂರ್ತಿ, ಮಮತೆಯ ಮೂರ್ತಿ ಯಶೋಧ. ಇದು ಯಶೋಧ ಅಂತ ನಾವು ಬರಿತೀವಿ. ನೆಕ್ಸ್ಟ್, ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಶಿಕಾಯತ್ನೆ ಕರ್ತಾ ಹೈ. ಈ ಪ್ರಶ್ನೆ ನೋಡ್ರಿ, ಎಷ್ಟು ಕಡೆ 3 ಅಂಕಗಳಿಗೆ ಅಥವಾ 2 ಅಂಕಗಳಿಗೆ, ಒಂದು ಕಡೆ 2, ಒಂದು ಕಡೆ 3 ಅಂಕಗಳಿಗೆ ಎಷ್ಟು ಕಡೆ ರಿಪೀಟ್ ಆಗಿದೆ ಅಂತ ಇಲ್ಲಿದೆ. ಮತ್ತು 2 ಅಂಕಗಳಿಗಿದೆ ಇಲ್ಲಿ, ಮತ್ತು ಇಲ್ಲಿದೆ ನೋಡ್ರಿ, ಇಲ್ಲಿದೆ. ಮತ್ತು ಯಾವ ರೀತಿ ಕೃಷ್ಣನ ಕೋಪವನ್ನು ಯಾವ ರೀತಿ ತಾಯಿ ಯಶೋದೆ ಸಮಾಧಾನ ಮಾಡ್ತಾರೆ, ಯಾವ ರೀತಿ ಸಾಂತ್ವನವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಇಲ್ಲಿದೆ. ಆ ಕ್ವಶನ್ಗಳು 2 ರೀತಿಯ ಕ್ವಶನ್ಗಳು, ಪೂರ್ವಾರ್ಧ ಮತ್ತು ಉತ್ತರಾರ್ಧ. ಇವೆರಡೂ ಒಂದು ಮುಖ್ಯವಾದಂಥವೇ. ನಾನು ಅದನ್ನೇ ಹೇಳ್ತಾ ಇರೋದು, ಇವೆರಡನ್ನೂ ಕೂಡ ನಾವು ನೋಡ್ಕೊಳ್ಳೇಬೇಕು. ಆದರೆ ಸಿಂಪಲ್ಲಾಗಿ ಒಂದನ್ನು ಆಲ್ರೆಡಿ ಈ ಒಂದು ಕ್ವಶನ್ನ ಏನು ಮಾಡಿದ್ದಾರೆ, ಆಲ್ರೆಡಿ ಅವರು ಇದರಲ್ಲಿ ಕೇಳಿದ್ದಾರೆ, ಯಾವುದರಲ್ಲಿ? ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ. ಸೊ ನಾವು ಮೊದಲಿಗೆ ಏನೇನು ಕಂಪ್ಲೇಂಟ್ ಮಾಡಿದ್ರು ಅಂದರೆ, ನಂದು ಗೋರ, ಯಶೋಧ ಗೋರಿ, ತೂ ಕ್ಯೂ ಶ್ಯಾಮಲ್ ಶರೀರ್ ಅಂತ ಈ ಥರ ಏನು ಬಾಲಕೃಷ್ಣನಿಗೆ ಬಲರಾಮ ಮತ್ತು ಆತನ ಗ್ವಾಲ್ಬಾಲಕ, ಆತನ ಮಿತ್ರರು ಏನು ಚುಡಾಯಿಸ್ತಾರೋ, ಏನು ಆತನ ತೊಂದರೆ ಕೊಡ್ತಾರೋ, ಆ ಒಂದು ಕಂಪ್ಲೇಂಟ್ಸ್ನ ಏನೇನು ಬಾಲಕೃಷ್ಣ ತನ್ನ ತಾಯಿ ಮುಂದೆ ಹೇಳ್ತಾನೋ ಅದನ್ನು ಫಸ್ಟು ಓದ್ಕೊಳ್ಳೋಣ, ಅದಾದಮೇಲೆ ಇದನ್ನು ಓದ್ಕೊಳ್ಳೋಣಂತೆ. ಇದು ವೆರಿ ಇಂಪಾರ್ಟೆಂಟ್ ಅಂತೇಳ್ಬಿಟ್ಟು ನಾವು ಭಾವಿಸ್ಬೋದು. ವೆರಿ ಇಂಪಾರ್ಟೆಂಟು ಕ್ವಶನ್ ಇದು. ನೆಕ್ಸ್ಟ್ ನಾವು ಇನ್ನೊಂದು ವಿಡಿಯೋದಲ್ಲಿ ಉಳಿದಂಥ ಪಾಠಗಳು ಮತ್ತು ನಾನ್ ಡಿಟೇಲು, ಶನಿ ಸೊಪ್ಸಿ ಸುಂದರ ಗ್ರಹ, ಸತ್ಯಕಿ ಮಹಿಮಾ ಮತ್ತು ನಾಗರಿಕ ಕರ್ತವ್ಯ, ಇವನ್ನು ನಾವು ನೋಡ್ಕೊಳ್ಳೋಣಂತೆ. ಅದರಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದು ಅಂತ, ಅನುವಾದ ಅಭ್ಯಾಸದಲ್ಲಿ ಯಾವ್ಯಾವ ಕಾಮನ್ ಆಗಿ ಯಾವ ಪಾಠದಿಂದ ಕೇಳ್ತಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣಂತೆ. ಹೀಗೆ ಒಟ್ಟು ಇದರ ಬಗ್ಗೆ ಇರ್ತಕ್ಕಂತಹ ಏನು ಸ್ವಲ್ಪ ದಿನವೇ ಇದೆ ಈಗ ಎಕ್ಸಾಮು, ಏನು ಭಯಪಡೋದು ಬೇಡ. ಹೀಗೆ ಕ್ವಶನ್ ಪೇಪರ್ಗಳನ್ನ ಅವನ್ನ ಬೇರೆ ಬೇರೆಯಾಗಿ ನೋಡ್ಕೊಳ್ಳೋದಕ್ಕಿಂತ ಒಂದೇ ಪೇಜಲ್ಲಿ ನಮಗೆ ಅಷ್ಟು ಕ್ವಶನ್ ಪೇಪರ್ಗಳು, ಅಂದರೆ ಇಲ್ಲಿ ನೋಡ್ರಿ, ಇವೆಲ್ಲ ಕ್ವಶನ್ ಪೇಪರ್ಗಳಲ್ಲಿ ಈ ಪಾಠದಿಂದ ಇವೇ ಕೊಡ್ತಾರೆ ಅಂತಕ್ಕಂಥದ್ದು ಎಷ್ಟು ಸುಸ್ಪಷ್ಟವಾಗಿದ್ದಾವೆ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಕೂಡ ಕೇಳಿದ್ದಾರೆ. ಅಂದರೆ ಒಂದೊಂದು ಸಲ 4 ಅಂಕಕ್ಕೂ ಕೂಡ ಒಂದು ಪ್ರಶ್ನೆ ಕೇಳ್ಬೋದು. ತುಳಸಿದಾಸ್ ರಾಮ್ ಭಕ್ತ, ಸೂರ್ಯದಾಸ್ ಕೌನ್ ಕೃಷ್ಣ ಭಕ್ತ ಕವಿ, कृष्ण का रंग काला, यशोदा का रंग गोरा, यशोदा का रंग कैसा है? गोरा है. कृष्ण की शिकायत किसके प्रति है? बलराम के प्रति है. ಇಷ್ಟು ಈಸಿಯಾಗಿ ನಾವು ಈ ಒಂದು ಕ್ವಶನ್ ಆನ್ಸರ್ನ ಬರೀಬಹುದು. ನೆಕ್ಸ್ಟು 3rd ಪಾರ್ಟಲ್ಲಿ ಉಳಿದಂಥ ಎಲ್ಲವನ್ನು ಕೂಡ
ಕವರ್ ಮಾಡೋಂಥ ಒಂದು ಪ್ರಯತ್ನ ಮಾಡೋಣಂತೆ. ಈ ಎಜುಕೇಷನ್ ಮುನ್ನಡೆ ಚಾನಲ್ನ ನೋಡ್ತಾ ಇರ್ರಿ. ಹಾಗೆ ವೆಬ್ಸೈಟಿಗೆ ಭೇಟಿ ಕೊಟ್ಟು ನಿಮಗೆ ಬೇಕಾದಂಥ PDF ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಪ್ರಿಪೇರ್ ಆಗಿರಿ. ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ. ಧನ್ಯವಾದಗಳು.